ಸ್ನೇಹಿತರೆ, ಕೃಷಿ ಭಾರತೀಯ ಸಂಸ್ಕೃತಿ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲ ಆತ್ಮೀಯವಾದ ಸ್ವಾಗತ. ನೋಡಿ, ಸಹಜವಾಗಿ ಬೆಳೆದಿರ್ತಕ್ಕಂಥ ಗುಂಪು ಬಾಳೆ ಇದು. ಈ ಗುಂಪು ಬಾಳೆಯ ವಿಶೇಷತೆ ಏನಪ್ಪ ಅಂದರೆ, ವರ್ಷಕ್ಕೆ 5ರಿಂದ 6 ಗೊನೆಗಳನ್ನು ಪಡ್ಕೋಬೋದು. ಹಾಗೆ ಯಾವುದೇ ಥರ ಕೆಮಿಕಲ್ಗಳನ್ನು ಬಳಸದೆ, ಯಾವುದೇ ಬನಾನಾ ಸ್ಪೆಷಲ್ಲು ಯಾವುದೇ ರೀತಿಯಾಗಿ ಬಳಸದೆ ಆರಾಮವಾಗಿ ನೋಡಿ ಎಷ್ಟು ದಪ್ಪವಾಗಿ. ನೋಡಿ, ಈ ಆಷಾಢ ಗಾಳಿ ಮತ್ತು ಮುಂಗಾರಿ ಗಾಳಿಯಲ್ಲಿ ಸಾಕಷ್ಟು ಗಾಳಿ ಇದ್ದರೂ ಕೂಡ ಒಂದೇ ಒಂದು ಕಂಬ ಸಹ ಬಿದ್ದಿಲ್ಲ. ಈ ಸಹಜವಾಗಿ ಅಥವಾ ಗುಂಪು ಬಾಳೆಯಲ್ಲಿ ನಾವೇನು ಮಾಡ್ಬೇಕಪ್ಪ ಅಂದರೆ, ಬಾಳೆ ಗೊನೆಯನ್ನು ಮಾತ್ರ ನೋಡಿ ಸಹಜವಾಗಿ ಅದರಲ್ಲಿ ಹಣ್ಣಾಗಿದೆ, ಇದರಲ್ಲಿರತಕ್ಕಂಥ ಗರಿಗಳನ್ನು ಮಾತ್ರ ನಾವು ಕಟ್ ಮಾಡಿ ಆ ಸ್ಟಂಬನ್ನು ಹಾಗೆ ಬಿಡಬೇಕಾಗತ್ತೆ. ಸ್ಟಂಬನ್ನು ಹಾಗೆ ಬಿಡೋದ್ರಿಂದ ಆ ಪಕ್ಕದಲ್ಲಿರ್ತಕ್ಕಂಥ ಈ ಹೊಸ ಬಾಳೆಗೊನೆಗೆ ಅದರ ರಸಸಾರ ಎಲ್ಲ ಸಿಕ್ಕು ಉತ್ತಮವಾಗಿರ್ತಕ್ಕಂಥ ಮುಂದಿನ ಗೊನೆ ಚೆನ್ನಾಗಿ ಬರ್ತದೆ. ಅದರ ರಸಸಾರ ಎಲ್ಲ ಇನ್ನೊಂದು ಮರಿ ಬಾಳೆಗೊನೆಗೆ ಅದು ಪೋಷಕಾಂಶಗಳನ್ನೆಲ್ಲ ನೀಡ್ತದೆ. ಹಾಗೂ ಈ ಬಾಳೆ ಗಿಡದೆಡೆಗೆ ನೋಡಿ ಯಾವುದೇ ಥರ ಕಸ, ಹುಲ್ಲು ಪುಡಿ ಯಾವುದೇ ಬೆಳೆಯಲ್ಲ, ಯಾಕಂದರೆ ಇದು ಮಲ್ಚಿಂಗಾಗಿ ಮುಚ್ಚಿಗೆ ಆಗುತ್ತೆ. ಉತ್ತಮವಾಗಿರ್ತಕ್ಕಂತಹ ಸಿಹಿಯಾದ ಆರೋಗ್ಯಕರವಾಗಿರ್ತಕ್ಕಂಥ, ದೇಹಕ್ಕೆ ಯಾವುದೇ ಹಾನಿ ಮಾಡದೆ ನಮ್ಮ ದೇಹಕ್ಕೆ ಬೇಕಾದಂಥ ಅನೇಕ ಪೋಷಕಾಂಶಗಳನ್ನು ನೀಡ್ತದೆ. ಇದನ್ನು ಹಣ್ಣು ಸಹ ಯಾವುದೇ ಕೆಮಿಕಲ್ಗಳನ್ನು ಹಾಕದೆ ಹಾಗೆ ಪ್ಲಾಸ್ಟಿಕ್ ಚೀಲದಲ್ಲಿ ಕಟ್ಟಿ 2 ದಿನ ಇಟ್ಟರೆ ಹಣ್ಣಾಗುತ್ತೆ. ಯಾವುದೇ ಕೆಮಿಕಲಲ್ಲಿ ಇದನ್ನು ಎದ್ದು ತೆಗೆಯಲ್ಲ. ಬಾಸ್ಟನ್ನು ಅಥವಾ ಇನ್ನಿತರ ಕೆಮಿಕಲ್ ಬೆಳೆಗಾರರು ತೆಗಿತಾರೆ. ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.